ನಾಳೆ ಬಿಟ್ಟು ಎಲ್ಲ ಟೆಂಟ್ ಗಂಟೆ ಎಲ್ಲ ಕಿತ್ಕೊಂಡು ಅರ್ನಾಳವ್ರಿಗೆ ಎಲ್ಲ ತೆಗಿ ಬಡಬೋದು ಅದ್ರಾಗ ತೋರಿಸಿಲ್ರಿ ದವಾಖಾನಿ. ಯಾಕೆ ಮಾತಾಡ್ತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಏಪ್ರಿಲ್ 14ನೇ ತಾರೀಕು ಜಯಂತಿ ಆದ್ಮೇಲೆ ಇಡೀ ಹಳ್ಳಿಯಲ್ಲಿ ಕೂಡ ಪ್ರತಿ ತಿಂಗಳು ಈ ಒಂದು ಜಯಂತ್ಯೋತ್ಸವವನ್ನ ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಏನು ಸಂಘಟಕರು ಇವತ್ತು ನಮ್ಮ ಹೆಗಡೆಯವರು ಮಲ್ಲಣ್ಣವರು ಪಾಸ್ತಾಗಿ ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಸಣ್ಣ ಗ್ರಾಮದ ಸಂಘಟಕರ ಯುವಕರ ಪಡೆಯೊಂದಿಗೆ ಅವ್ರು ಹೇಳಿದ್ರೆ ಮಾತಾಡುವಂತ ಸಂದರ್ಭ 30 ವರ್ಷ ಆದ್ಮೇಲೆ ಮೊದಲನೇ ಜಯಂತಿಯನ್ನ ನಾವು ಸಣ್ಣವರದ ನೋಡಿದ್ದೆವು. 30 ವರ್ಷ ಆದ್ಮೇಲೆ ಮೊದಲನೇ ಜಯಂತಿ ನಾವು ಸಣ್ಣದಲ್ಲಿ ಆಯೋಜನೆ ಮಾಡಿರ್ತೇವೆ. 30 ವರ್ಷದಿಂದ ಮಾಡ್ಕೊತ ಹೋಗಿದ್ರೆ ಇನ್ನೂ ಅಂಬೇಡ್ಕರ್ ವಿಚಾರಗಳನ್ನ ತಮ್ಮ ಮನೆ ಬಾಗಿಲಿಗೆ ತಮ್ಮ ಮಕ್ಕಳಿಗೆ ಎಷ್ಟೋ ಜನ ಪರಿವರ್ತನೆ ಆಗ್ತಿದ್ರು ಅಂತಕ್ಕಂಥ ಅಭಿಪ್ರಾಯವನ್ನ ಇವತ್ತು ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. 30 ವರ್ಷಗಳ ಆದ್ಮೇಲೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಅದು ಎಂಥ ಕ್ಷೇತ್ರ, ಸೊನ್ನದ ಕ್ಷೇತ್ರ, ಸೊನ್ನದ ಗ್ರಾಮ. ಸೊನ್ನದ ಗ್ರಾಮದಲ್ಲಿ ಬಂದಿರ್ತಕ್ಕಂಥ ಯಾವುದೇ ಜಾತಿ ಭೇದ ಭಾವದಿಂದ ಬಂದಿರ್ತಕ್ಕಂಥ ಮಠಗಳಿಗೆ ಬಂದಂತ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಪ್ರವಚನ ದಾಸೋಹವನ್ನು ಮಾಡ್ತಕ್ಕಂಥ ನಮ್ಮ ಭಾಗದ 2ನೇ ಸಿದ್ಧಗಂಗಾ ಮಠ ಅಂದ್ರೆ ಪ್ರವಚನ, ಅಕ್ಷರ, ಪ್ರಸಾದ, ಶಿಕ್ಷಣ ಕೊಡ್ತಕ್ಕಂಥ 3 ಕ್ಷೇತ್ರಗಳಲ್ಲಿ ಕೊಡ್ತಕ್ಕಂಥ ಗ್ರಾಮ ಅದು ಯಾವುದಾದ್ರೆ ಅದು ಸೊನ್ನದ ಗ್ರಾಮ ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅಂತ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರಗಳನ್ನ ಹೊಂದಿರ್ತಕ್ಕಂಥ ಈ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾರ್ಯಕ್ರಮ ಮಾಡೋಕೆ ಬಹಳ ಕಷ್ಟಗಳಿರ್ತವೆ. ಶಾಮಿ ಇರ್ಬೋದು, ಮೈಕ್ ಇರ್ಬೋದು, ಲೈಟಿನ ವ್ಯವಸ್ಥೆ ಇರ್ಬೋದು, ಮೆರವಣಿಗೆ ಡಿಜೆ ವ್ಯವಸ್ಥೆ ಇರ್ಬೋದು. ಆದ್ರೆ ಆರ್ಥಿಕವಾಗಿ ಇವತ್ತು ತೊಂದರೆಯಲ್ಲಿದ್ದಂಥವರಿಗೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದ್ರೂ ಕೂಡ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ವರ್ಗದವರನ್ನ ಇಡೀ ಬರೀ ಒಂದೇ ಸಮಾಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಸಮಾಜಕ್ಕೆ ಸಂವಿಧಾನ ಬರೆದ ಜಗತ್ತಿನಲ್ಲಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನತೆಗೆ ಸಂವಿಧಾನ ಕೊಟ್ಟಿದ್ದು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಸಂದರ್ಭ ಹೇಳಬೇಕಾಗ್ತದೆ. ಈ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟಿದ್ದಾರೆ ಸುತ್ತಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಕ್ಕೆ ಕಾರಣ ಯಾರು? ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಕ್ಕೆ ಕಾರಣ ಯಾರು? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, MLA, MP ಇದಾಗ್ಲಕ್ಕೆ ಕಾರಣ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂತ ಹೇಳಿ ನಾವು ಯಾವತ್ತೂ ಮರಿಬಾರ್ದು. ಅಧಿಕಾರಿಗಳಾಗಿರ್ಬೋದು, ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಗುಡಿಸಲಲ್ಲಿ ಇರ್ತಕ್ಕಂಥವ್ರು ಒಂದೇ ಓಟು, ರಾಷ್ಟ್ರಪತಿ ಒಂದೇ ಓಟು ಕೊಟ್ಟಿರ್ತಕ್ಕಂಥ ಯಾರು ಈ ಒಂದು ದೇಶಕ್ಕೆ ಅಂತಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಅದ್ರ ಬಗ್ಗೆನೂ ಕೂಡ ನಮ್ಮ ಅನಿಲವರು ಬಹಳ ಸಹಿಷ್ಣುವಾಗಿ ಹೇಳಿದರು. ಮತದಾನದ ಹಕ್ಕನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಹಕ್ಕನ್ನ ಕಸಿದುಕೊಳ್ತಕ್ಕಂಥ ಕೆಲಸವನ್ನ ಮಾಡುವಂತ ಆಗ್ಬಾರ್ದು. ದುಡ್ಡಿಗೆ, ಹಣಕ್ಕೆ, ಹೆಂಡಕ್ಕೆ ನಿಮ್ಮ ಮತವನ್ನ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯವರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಗ್ಗೆ, ಶಿಕ್ಷಣದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತ್ರ ಒಂದು ಮತವನ್ನು ಹಾಕುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಏನು ನಮ್ಮ ಅನಿಲ್ ಅವರು ಹೇಳಿದ್ರು. ಅನಿಲ್ ಅವರು ಒಬ್ಬರೇ ಅಲ್ಲ, ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನ ಬಲ್ಲಂತವರು, ಅದರ ಬಗ್ಗೆ PhD ಮಾಡಿ